ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಮ್ಮ ಕರ್ನಾಟಕ ಸೇನೆ ಕಲಬುರಗಿ ಜಿಲ್ಲಾ ವತಿಯಿಂದ ರಾಜ್ಯ ಅಧ್ಯಕ್ಷರಾದ ಶ್ರೀ ಬಸವರಾಜ ಪಡಕೋಟಿಯವರ ಆದೇಶದ ಮೇರೆಗೆ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಕಲ್ಯಾಣರಾವ್ ಪಾಟೀಲ್ ಇವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ರುಕ್ಮಯ್ಯ ಗುತ್ತೇದಾರ ಇವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ನೇಮಕವನ್ನ ಮಾಡಲಾಯಿತು ಹಾಗೂ ಆದೇಶ ಪತ್ರವನ್ನು ಕೂಡ ಕೊಡಲಾಯಿತು. ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳಿಗೆ ಸಂಘಟನೆಯ ಬಗ್ಗೆ ಸಭೆ ನಡೆಸಲಾಯಿತು. ಜೊತೆಗೆ ಕಲಬುರಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ನೀಲಾಂಬಿಕಾ ಸಿ ಚೌಕಿಮಠ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಶೋಕ್ ಗುತ್ತೇದಾರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ನೂತನ ಪದಾಧಿಕಾರಿಗಳಾದ ಜಿಲ್ಲಾ ಗೌರವ ಅಧ್ಯಕ್ಷರಾದ ವೆಂಕಟೇಶ್ ಗುತ್ತೇದಾರ್, ಆನಂದ್ ಎ ಪಾಟೀಲ್ ಕಲಬುರಗಿ, ತಾಲೂಕು ಅಧ್ಯಕ್ಷರು ಚಂದ್ರಕಾಂತ್ ಎನ್ ಪವರ್, ಕಲಬುರಗಿ ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಮಂಜುನಾಥ್ ಮುಕರಂಬಿ, ಕಲಬುರಗಿ ಜಿಲ್ಲಾ ವಿದ್ಯಾರ್ಥಿ ಘಟಕ ಉಪಾಧ್ಯಕ್ಷರು ಗುರುನಾಥ್ ಹಿರೇಗೌಡ, ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರು ಪ್ರಭುಲಿಂಗ ಜಮಾದಾರ್, ಕಲಬುರಗಿ ದಕ್ಷಿಣ ವಲಯ ಅಧ್ಯಕ್ಷರು ಗುರುಲಿಂಗಪ್ಪ ಬೆಳಕೋಟಿ, ಕಮಲಾಪುರ ತಾಲೂಕು ಅಧ್ಯಕ್ಷರು ರಮೇಶ್ ಗದ್ದರ್ಗಿ, ಗಂಗಾನಗರ ವಾರ್ಡ್ ಅಧ್ಯಕ್ಷರು ಭಾಗ್ಯವಂತ ಗಡಿಮನಿ, ಗಾಜಿಪುರ ವಾರ್ಡ್ ಅಧ್ಯಕ್ಷರು ಇವರಿಗೆ ಸನ್ಮಾನವನ್ನ ಮಾಡಲಾಯಿತು ಹಾಗೂ ಆದೇಶ ಪತ್ರವನ್ನ ಕೊಡಲಾಯಿತು. ವರದಿ ವೆಂಕಟೇಶ್ ಗುತ್ತೇದಾರ್, ನ್ಯೂಸ್ 26 ಕನ್ನಡ, ಕಲಬುರಗಿ. ಕರ್ನಾಟಕ ಸೇನೆ ಕಲಬುರಗಿ ಜಿಲ್ಲೆ ಇವತ್ತು ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಸಂಘಟನೆ ಕಾರ್ಯದರ್ಶಿಗಳಾದಂಥ ಕಲ್ಯಾಣರಾವ್ ಪಾಟೀಲ್ ಅಣ್ಣವರು ಮಾತಾಡೋಣ. ನಮ್ಮ ಕರ್ನಾಟಕ ಸೇನೆಯ ನೇತೃತ್ವದಲ್ಲಿ ಇವತ್ತು ಮಾಸಿಕ ಸಭೆ ಮತ್ತು ಅನೇಕ ಸಂಘಟನೆಯ ಮುಖಂಡರನ್ನು ಸೇರ್ಪಡೆಯ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅನೇಕ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕರ್ನಾಟಕ ಸೇನೆಯ ಒಂದು ದೀಕ್ಷೆಯನ್ನು ಕೊಟ್ಟಿದ್ದೀವಿ. ನಾಡನುಡಿ ಗಡಿ ಭಾಗದ ವಿಷಯ ಇಟ್ಟುಕೊಂಡು ನಾವು ಅಲ್ಲಿ ಈ ಗಡಿ ಭಾಗ ಕನ್ನಡ ವಿಷಯಕ್ಕಾಗಿ ನಾವು ಪ್ರಾಣವನ್ನು ಕೊಟ್ಟಿದ್ದು ಈ ನಾಡನುಡಿಯನ್ನು ಕಾಯ್ತೀವಿ ಅನ್ನೋ ಮುಖೇನ ವಿಶೇಷವಾಗಿ ಇನ್ನೊಂದಂತಂದರೆ ನಾವು ಒಂದು ವರ್ಷ ನಮ್ಮ ಕರ್ನಾಟಕ ಸೇನೆ 1 ವರ್ಷ ಪೂರೈಸುವ ಸಂದರ್ಭ ವಿಚಾರವಾಗಿ ನಾವು ಆ ಸಭೆಯು ಈ ಪ್ರಸ್ತಾವನೆ ಮಾಡ್ತೀವಿ. ಇದೇ ತಿಂಗಳು ಜನವರಿ 28ನೇ ತಾರೀಕು ಬೆಂಗಳೂರು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಇರುವುದು. ಎಲ್ಲ ಕರ್ನಾಟಕ ರಾಜ್ಯದ್ದು ಹಾಗೂ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಕಲ್ಯಾಣರಾವ್ ಪಾಟೀಲ್ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಜಿಲ್ಲಾಧ್ಯಕ್ಷರಾದಂಥ ರುಕ್ಮಯ್ಯ ಗುತ್ತೇದಾರ್ ಅಣ್ಣವರು ಕೂಡ ಮಾತಾಡ್ತಾರೆ. ನಮಸ್ಕಾರ. ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರು ರುಕ್ಮಯ್ಯ ಗುತ್ತೇದಾರ್ ಅಂತೇಳಿ ನಮ್ಮ ಕರ್ನಾಟಕ ಸೇನೆಯಲ್ಲಿ ಒಂದು ಮಾಸಿಕ ಸಭೆ ಮತ್ತು ನೂತನ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮ ಇವತ್ತು ನಾವು ತೊಗೊಂಡಿದ್ದೇವೆ. ಅಂದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಡಕೋಟಿ ಅಣ್ಣನವರು 1 ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು ಜನವರಿ 28ನೇ ತಾರೀಕು ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರ್ತಾರೆ. ನಾವು ಕಲಬುರಗಿ ಜಿಲ್ಲೆಯಿಂದ ಸುಮಾರು ಒಂದು 500 ಜನ ಹೋಗಕ್ಕೆ ಸೇರ್ಕೊಳ್ಬೇಕಂತ ನಮ್ಮ ಇಚ್ಛೆಯಿಂದ ಇದೆ. ಆದರೆ ಅಲ್ಲಿ ಅರಮನೆ ಮೈದಾನದಲ್ಲಿ 25 ಜನ ಸಾಧಕರಿಗೆ ಸನ್ಮಾನ ಸಮಾರಂಭ ಇರುತ್ತೆ. ಪ್ರಶಸ್ತಿ ಅಂದರೆ ಒಬ್ಬ ಸನ್ಮಾನ ಸಮಾರಂಭಕ್ಕೆ 25,000 ರೂಪಾಯಿ ಕಾಣಿಕೆಯ ರೂಪದಲ್ಲಿ ನೀಡುತ್ತಿರ್ತಾರೆ. ಅವರಿಗೂ ನಾವು ಕಲಬುರಗಿ ರೀತಿಯಿಂದ ಏನಾದರೂ ನಾವು ಸ್ವಲ್ಪ ಇದು ಮಾಡಿ ಎಲ್ಲ ಜನ ಸೇರಿಕೊಂಡು ಯಶಸ್ವಿ ಮಾಡಬೇಕಂತ ಎಲ್ಲರಿಗೂ ತಮ್ಮಲ್ಲಿ ಮನವಿ ಮಾಡ್ತೀವಿ. ನಮಸ್ಕಾರ. ಇವತ್ತು ಕಲಬುರಗಿಯಲ್ಲಿ ಕಲ್ಯಾಣರಾವ್ ಪಾಟೀಲ್ ಅಣ್ಣ ಹಾಗೂ ರುಕ್ಮಯ್ಯ ಗುತ್ತೇದಾರ್ ಹಾಗೂ ಅಶೋಕ್ ಗುತ್ತೇದಾರ್ ಭೀಮಾ ಇವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿತ್ತು. ಹಾಗೂ ಅದೇ ರೀತಿಯಾಗಿ ಮುಂಬರುವ ಜನವರಿ 28ನೇ ತಾರೀಕಿಗೆ ನಮ್ಮ ಕರ್ನಾಟಕ ಸೇನೆಯ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಕಲಬುರಗಿಯಿಂದ ನಾವು ಎಷ್ಟು ಜನ ಹೋಗಬೇಕು, ಇವತ್ತು ನಮ್ಮ ಸಂಘಟನೆ ಕಾರ್ಯದರ್ಶಿಗಳಾದಂಥ ಕಲ್ಯಾಣರಾವ್ ಪಾಟೀಲ್ ಅಣ್ಣವರು ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನು ಕರೆಸಿ ಒಂದು ರೂಪುರೇಷೆ ಬಗ್ಗೆ ಒಂದು ಸಭೆ ನಡೆಸಲಾಗಿತ್ತು. ಹಾಗೂ ಈ ಒಂದು ಸಭೆಗೆ ನಾವು ಕಲಬುರಗಿಯಿಂದ ಎಲ್ಲರೂ ಹೋಗಿ ಒಗ್ಗಟ್ಟು ಮಾಡಿ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ನಂಬರ್ 1 ಜಿಲ್ಲೆಯನ್ನಾಗಿ ಹಾಗೂ ಕಲಬುರಗಿಯಿಂದ ಸಾಕಷ್ಟು ಜನ ಪ್ರತಿಯೊಬ್ಬರಲ್ಲೂ ಹೇಳಬೇಕು. ಇವತ್ತು ಕಲಬುರಗಿಯಿಂದ ತುಂಬ ಜನ ಬಂದಿದ್ದಾರೆ. ಪ್ರತಿಯೊಬ್ಬರ ಬಾಯಲ್ಲಿ ಈ ಒಂದು ಮಾತನ್ನು ಬರಬೇಕು. ಹಾಗೂ ಆ ರೀತಿ ನಾವು ಎಲ್ಲರೂ ಕೂಡಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ವಿನಂತಿಸುತ್ತಾ ಈ 2 ಮಾತನ್ನು ಮುಗಿಸಿದ್ದೇನೆ. ವೆಂಕಟೇಶ್ ಗುತ್ತೇದಾರ್, ಗೌರವಾಧ್ಯಕ್ಷರು.
ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.